Guys, welcome back to my YouTube channel. ನಾನು ಒಬ್ಬಳೇ ಅಲ್ಲ ಇವತ್ತು ವ್ಲಾಗ್ ಮಾಡ್ತಿರೋದು, ನನ್ನ ಜೊತೆ ಇನ್ನೊಬ್ರಿದ್ದಾರೆ. ಇಟ್ಸ್ ಮೀ ಸ್ವಾತಿ ಮುನಿಗೌಡ. ಸೊ ನಾವಿವಾಗ ಶ್ರೀಮಂತದಲ್ಲಿದ್ದೀವಿ, ನಮ್ಮ ಅತ್ತಿಗೆದು. ಸೊ ಕೋಇನ್ಸಿಡೆನ್ಸ್ ಆಗಿ ನಾವಿಬ್ರು ಬ್ಲ್ಯಾಕ್ ಹಾಕೊಂಡ್ಬಂದಿದ್ದೀವಿ. ಪ್ಲ್ಯಾನ್ ಮಾಡಿದ್ರು ಒಂದೇ ಥರ ಹಾಕಿರ್ತೀವಿ, ಪ್ಲ್ಯಾನ್ ಮಾಡಿಲ್ಲ ಅಂದರೂ ಒಂದೇ ಥರನೇ ಇರ್ತೀವಿ. ಸೊ ನಿಮಗೆ ಈ ವ್ಲಾಗು ಶ್ರೀಮಂತ ಬಗ್ಗೆ ಎಲ್ಲ ತೋರಿಸ್ತೀವಿ. ಎಲ್ಲ ನಮ್ಮ ಕಡೆ ಕಲ್ಚರ್ನ ಬಾಯ್. ಇವ್ರು ನಮ್ಮಮ್ಮ, ನಿಮ್ಗೆಲ್ಲರಿಗೂ ಗೊತ್ತು. ಇದು ನಮ್ಮಮ್ಮ, ಇವ್ರು ನಮ್ಮ ಅತ್ತೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇವ್ರು ನಮ್ಮ ಅಕ್ಕ. ಇದು ಇಷ್ಟು ಜನ ಇದ್ದಾರೆ ಗಾಯ್ಸ್, ಇವರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ. ಇವಾಗ ಆಚೆ ಹೋಗಿ ತೋರಿಸ್ತೀವಿ ನೋಡಿ ಗಾಯ್ಸ್. ಇದೇ ಶ್ರೀಮಂತ, ಅವರೇ ನಮ್ಮ ಅತ್ತಿಗೆ. ಇಷ್ಟೊಂದು ಜನ ಇದ್ದಾರೆ. ಅವ್ರ ಮನೆ ತುಂಬ ರಿಚ್ ಗಾಯ್ಸ್. ಟೆಂಡರ್ ಎಲ್ಲ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿದೆ ಗೈಸ್. ಏನು ಗೊತ್ತಾ, ಬ್ಲಾಗ್ ಮಾಡೋಕ್ಕೆ ಏನಿಲ್ಲ, ಅವರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ಗೈಸ್. ಎಷ್ಟು ಬೇಜಾರು, ಎಷ್ಟಂತ ನಮಗೆ ದೃಷ್ಟಿ ಆದರೆ ಏನು ಮಾಡೋದು, ಎಷ್ಟು ಆಕ್ವರ್ಡ್ ಆಗಿದೆ ಅಲ್ಲಿ. ಸೊ ಹಿಂಗೆ ಸುಮ್ಮನೆ ನೆಡ್ಕೊಂಡು ಬರ್ತಿದ್ದೀವಿ, ಚಪ್ಪಲಿನೂ ಹಾಕಿಲ್ಲ. ನಮಗೆ ನಾವೇ ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತ ಅನ್ನಿಸ್ತಿದೆ, ಅದಕ್ಕಷ್ಟೇ. ಬಟ್ ತುಂಬ ಬಿಸಿಲಿದೆ ಗೈಸ್, ತುಂಬ ಶೆಕೆ ಆಗ್ತಿದೆ. ಬನ್ನಿ ಇವಾಗ ಅಲ್ಲಿ ಹೋಗಿ ತೋರಿಸ್ತೀವಿ. ಮತ್ತು ಆಗಲೇ 1 ಅವರಿಂದ ನಾವಿಲ್ಲಿರಲಿಲ್ಲ, ಫೋಟೋಶೂಟ್ ಮಾಡ್ಕೊತಿದ್ವಿ. ಹೌದೌದು, ಅದಕ್ಕೆ ಒಂದು ಸ್ವಲ್ಪ ಬೈಸ್ಕೊಂಡ್ವಿ. ಇವಾಗ ಇನ್ನೊಂದು ಟ್ರಿಪ್ ಹೋಗ್ತೀವಿ ಮತ್ತೆ ಬೈಸ್ಕೊಳ್ಳೋದಕ್ಕೆ, ಮತ್ತೆ ಬ್ಯಾಟಿಂಗ್ ಮಾಡಬೇಕಲ್ವಾ, ಅದಕ್ಕೆ ಕರೆಕ್ಟ್. ಸೊ ಬನ್ನಿ ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡೋಣ. ನೋಡಿ ಗಾಯ್ಸ್, ಇವರೆಲ್ಲ ತಿಂತಿದ್ದಾರೆ, ಅದಕ್ಕೆ ನಾವು ನೆಕ್ಸ್ಟ್ ಹೋಗ್ತೀವಿ. ನೋಡಿ ಇಲ್ಲಿ ಬಂದರೆ ಇಲ್ಲಿ ಅವ್ರು ನಿಂತಿದ್ದಾರೆ, ಮತ್ತು ಇಲ್ಲಿ ಅವ್ರು ಕೂತಿದ್ದಾರೆ ಊಟ ಮಾಡೋಕ್ಕೆ. ಈಗ ಕುತ್ಕೊಂಡಿದ್ದೀವಿ, ಊಟಕ್ಕೆಲ್ಲ ತುಂಬ ಜನ ಇದ್ದಾರೆ, ಮತ್ತು ತುಂಬ ಶೆಕೆ ಆಗ್ತಿದೆ ಗಾಯ್ಸ್. ಸೊ ಕುತ್ಕೊಂಡಿದ್ದೀವಿ, ಖುಷಿ ಇದ್ದಾಳೆ. ಸೊ ಸ್ವಲ್ಪ ಹೊತ್ತು ಆದಮೇಲೆ ಊಟಕ್ಕೆ ಹೋಗ್ತೀವಿ. ಇಷ್ಟೇ ಗೈಸ್. ಇಲ್ಲಿ ನೋಡಿ, ಖುಷಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಇಲ್ಲ, ತುಂಬ ಫ್ರೀನೇ ಇದ್ದೀನಿ. ಅವರೇ ಹೇಳ್ತಿರೋದು ನಾನು ಬ್ಯುಸಿ ಆಗಿದ್ದೀನಿ ಅಂತ, ಬಟ್ ನಾನು ಫ್ರೀಯಾಗಿ ಇದ್ದೀನಿ. ಸೊ ತುಂಬ ಬಿಸಿಲಿದೆ ಗೈಸ್, ಎಷ್ಟು ಶೆಕೆ ಆಗ್ತಿದೆ ಅಂತಂದರೆ ನಮ್ಮ ಫೇಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಎಲ್ಲ ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ ಗೈಸ್. ಸೀರೆ ಉಟ್ಕೊಂಡು ರೆಡಿ ಆಗಿ, ಮೈ ಗಾಡ್, ನನಗಂತೂ ಆಗ್ತಿಲ್ಲ ಗಾಯ್ಸ್. ನಾವಿವಾಗ ಆರತಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಇದೀವಿ. ಡ್ರೆಸ್ ಚೇಂಜ್ ಮಾಡಬೇಡಿ, ಸ್ಯಾರಿಯಲ್ಲೇ ಇರಿ, ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ. ನೋಡಿ ಎಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಬಂದಿದ್ದಾರೆ. ಅವ್ರ ಮಗ ಇವರು ಗೈಸ್. ನಾವಿವಾಗ ಊಟ ಮಾಡಕ್ಕೆ ಬಂದ್ವಿ. ನೋಡಿ ಇಲ್ಲೆಲ್ಲ ಹೆಂಗೆ ವೇಟ್ ಮಾಡ್ತಾರೆ. ಊಟ ಬಂದಿದ್ದೀವಿ, ವೆಯ್ಟ್ ಮಾಡಿ ಏನೇನು ಮಾಡಿಸಿದ್ರೆ ಅಂತ ತೋರಿಸ್ತೀವಿ, ಓಕೆನಾ? ಲೈನಲ್ಲಿ ಕೂತಿದ್ದಾರೆ ಗೈಸ್. ಮಾಡಿದ್ವಿ, ಬಟ್ ವಿಡಿಯೋ ಮಾಡೋದು ಮರ್ತೋಯ್ತು. ಇಲ್ಲ ಮಾಡಿದ್ದೀವಿ ತಾನೆ ವಿಡಿಯೋನ. ಸೊ ಇವಾಗ ನಮ್ಮ ಅಕ್ಕ ಜೊತೆ ಒಂದು ರೀಲ್ ಶೂಟ್ ಮಾಡೋಣ ಅಂತ ಕೂತಿದ್ದೀವಿ. ಅವರು ಆ್ಯಕ್ಚುಲಿ ಫೋಟೋ ಶೂಟ್ ಮಾಡಿಸ್ಕೊತಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ತಲೆ ಸಿಕ್ಕಾಪಟ್ಟೆ ನೋವ್ತಿದೆ ಮತ್ತು ನಿದ್ದೆ ಬರ್ತಿದೆ. ಸೊ ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮ ಮನೆ ಹತ್ರ ಬಂದ್ವಿ, ನಾನು ನಮ್ಮಮ್ಮ. ತೇಜು ಕೈಲಿ ಡ್ರಾಪ್ ಹಾಕ್ಸ್ಕೊಂಡು ಇವಾಗ ನಮ್ಮ ದೊಡ್ಡಮ್ಮ ಮನೆ ಹತ್ರ ಬಂದ್ವಿ. ಬ್ಲಾಗ್ ಜ್ಞಾಪಕ ಬಂತು, ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಈಚೆ ಬಂದೆ. ನಿಮಗೆ ಒಂದು ಸನ್ಸೆಟ್ ತೋರಿಸ್ತೀನಿ, ಏನು ಸಖತ್ತಾಗಿದೆ ಗೈಸ್, ಸಖತ್ತಾಗಿದೆ ಮಾತ್ರ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಇದೆಲ್ಲ ನಮ್ಮ ದೊಡ್ಡಮ್ಮ ಮನೆ ಗಾರ್ಡನ್ನು. ಎಲ್ಲ ಥರ ಗಿಡ ಇದೆ, ಮತ್ತು ಇಲ್ಲಿ ಅಡಿಕೆ ಗಿಡ ಇದೆ. ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿರ್ತೀರ ನೀವು. ಇದು ಅವ್ರ ಮನೆ,
ಸನ್ಸೆಟ್ ಮಾತ್ರ ಸೈಕ್ ಅಂತಲೇ ಅಂದ್ಕೊಳ್ಳಿ. ಒಂದಷ್ಟು ಸ್ಲೋಮೋ ಕ್ಲಿಪ್ಸ್ ನೋಡ್ಕೊಂಡು ಬನ್ನಿ ಗಾಯ್ಸ್. ನಾವು ನಮ್ಮ ಅಜ್ಜಿ ಮನೆ ಹತ್ರ ಹೋಗಬೇಕು. ಯಾರದು? ಯಾರು ಗೊತ್ತಿಲ್ಲ. ಅಜ್ಜಿ ಮನೆ ಹತ್ರ ಹೋಗಬೇಕು. ಅಜ್ಜಿ ಮನೆ ಹತ್ರ ಹೋಗಿ ಆಮೇಲೆ ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ಮನೆಗೆ ಹೋಗ್ಬೇಕು. ನಂಗೆ ಫುಲ್ ಸುಸ್ತಾಗ್ಬಿಟ್ಟಿದೆ ಗೈಸ್. ನನ್ನ ಕಣ್ಣೆಲ್ಲ ಒಂಥರ ಆಗಿದೆ. ನನ್ನ ಔಟ್ಫಿಟ್ ಆ್ಯಕ್ಚುಲಿ ತುಂಬ ಸುಸ್ತಾಗಿದೆ ಗೈಸ್. ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ರೆ ಸಾಕು ಅನಿಸ್ತಿದೆ ಆ್ಯಕ್ಚುಲಿ. ನಮ್ಮ ಅಜ್ಜಿ ಮನೆಗೆ ಹೋಗುವಾಗ ಸಿಗ್ತೀನಿ, ಓಕೆನಾ? ಬಾಯ್. ನೀನು ಕುತ್ಕೊಂಡ್ರೆ ಬರೋದೇ ಇಲ್ವಲ್ಲಮ್ಮ. ಆಲ್ರೆಡಿ ಅಲ್ಲಿ ನನಗೆ ಪೇಷನ್ಸ್ ಇಲ್ಲ, ಅಲ್ಲಿ ಆಗಲೇ ಸುಸ್ತಾಗಿದೆ ನನಗೆ. ಇವಾಗ ಹೋಗ್ತಾ ಇದ್ದೀವಿ ಗೈಸ್ ನಮ್ಮ ಅಜ್ಜಿ ಮನೆಗೆ. ಇವಾಗ ಇಲ್ಲೇ ಒಂದು 3 ಅವರು, ಆಮೇಲೆ ಮನೆಗೆ ಹೋಗೋಷ್ಟ್ರಲ್ಲಿ 9-10 ಗಂಟೆ. ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಇವಾಗ ಇಲ್ಲೊಂದು 3 ಅವರ್ ಇಲ್ಲೇ ಇರ್ತೀವಿ. ಇವ್ರು ನಮ್ಮ ತಾತ. ನಿಮ್ಮ ಹೆಸ್ರು ಹೇಳಿ. ನಿಮ್ಮ ಹೆಸ್ರು ಹೇಳು. ಬರ್ಜಿ ಕೆಂಪೇಗೌಡ ಗಾಯ್ಸ್. ಇವಾಗ ನಮ್ಮ ಅಜ್ಜಿ ತೋರಿಸಿ. ಅಜ್ಜಿ ಇಲ್ಲಿದ್ದಾರೆ. ನಮ್ಮ ಅಜ್ಜಿ ಇವಾಗ ನನಗೆ ದೃಷ್ಟಿ ಆಗಿದೆ ಅಂತ ದೃಷ್ಟಿ ತೆಗಿತಿದ್ದಾರೆ ಗೈಸ್. ಓಕೆ ಗಾಯ್ಸ್, ಇವಾಗ ನಮ್ಮ ಅಜ್ಜಿ ದೃಷ್ಟಿ ತೆಗಿತಾರೆ, ತೋರಿಸ್ತೀನಿ ರೀ. ಗೈಸ್ ಇವಾಗ ನಾವು ಮತ್ತೆ ಇನ್ನೊಂದು ತಾತ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನನಗಂತೂ ಸುಸ್ತಾಗ್ತಿದೆ, ತಲೆ ನೋವ್ತಿದೆ, ಏನೇನೋ ಆಗ್ತಿದೆ ಗೈಸ್. ಇವಾಗ ನೆಕ್ಸ್ಟ್ ಯಾರ ಮನೆಗೆ ಹೋಗ್ತೀವಿ ಗೊತ್ತಿಲ್ಲ. ನಮ್ಮ ಮನೆಗೆ ಹೋದ್ರೆ ಸಾಕು. ಇವಾಗ ಇಲ್ಲಿ ನಮ್ಮ ತಾತ ಮನೆ ಅಂದರೆ ಅಲ್ಲಿ ನಮ್ಮ ಇನ್ನೊಂದು ತಾತ ಮನೆ, ಆ ಕಡೆ ನಮ್ಮ ದೊಡ್ಡಮ್ಮ ಮನೆ, ಮತ್ತು ಇನ್ನು ಒಳಗಡೆ ಹೋದರೆ ನಮ್ಮ ಅತ್ತೆ ಮನೆ. ಅದೇ ಇವಾಗ ಹೋಗಿದ್ವಲ್ಲ ಶ್ರೀಮಂತಕ್ಕೆ, ಅವ್ರ ಮನೆ. ಮತ್ತು ಕುಶಲ ಬಂದಿದ್ಲಲ್ಲ ಬ್ಲಾಗಲ್ಲಿ, ಅವ್ರ ಮನೆ. ಮತ್ತು ಇನ್ನೊಂದು ಅತ್ತೆ ಮನೆ ಇಲ್ಲೇ ಇರೋದು. ನನಗಂತೂ ಸುಸ್ತಾಗ್ತಿದೆ ಗಾಯ್ಸ್. ನಿಜವಾಗ್ಲೂ ತಲೆ ಎಲ್ಲ ಸಿಕ್ಕಾಪಟ್ಟೆ ನೋವ್ತಿದೆ. ಮೊನ್ನೆ ಗೃಹಪ್ರವೇಶ ಆಯ್ತು ಇವ್ರ ಮನೆ ಅಂದರೆ ನಮ್ಮ ಇನ್ನೊಂದು ತಾತ ಮನೆ. ಸೊ ಎಷ್ಟೊಂದು ದಿನ ಆಗಿತ್ತಲ್ವಾ, ಅದಕ್ಕೆ ಇವ್ರ ಮನೆಗೆ ಬಂದ್ವಿ. ಇವಾಗ ನೆಕ್ಸ್ಟ್ ನಮ್ಮ ಮನೆಗೆ ಹೋದರೆ ಸಾಕು. ನೋಡಿ ನಮ್ಮ ಅಜ್ಜಿ ಇದು ಬಟ್ಟಿಕ್ಕಿದ್ರಲ್ಲ, ದೃಷ್ಟಿ ತೆಗ್ದ್ರಲ್ಲ, ಅದು ಇಲ್ಲಿಷ್ಟುದ್ದ ಹಿಂಗಿಟ್ಬಿಟ್ಟಿದ್ದಾರೆ. ಬನ್ನಿ ಗೈಸ್, ಹೋಗ್ಬಿಟ್ಟು ಸಿಗ್ತೀನಿ ಆಮೇಲೆ. ಕೈ ನೋವ್ತಿದೆ ನೋಡಿ ಗೈಸ್. ಇದೆ ಅವ್ರ ಮನೆ. ಇವಾಗ ಒಳಗಡೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ನಮ್ಮ ತಾತ ಅವರು ಇನ್ನು 15 ಡೇಸ್ ಅಷ್ಟೇ ಆಗಿರೋದು. ಸೊ ಹೌಸ್ ಸ್ವಲ್ಪ ಮೆಸ್ ಆಗಿದೆ ನೋಡಿ. ಇವರೇ ನಮ್ಮ ತಾತ. ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಗೈಸ್. ಆ ತಾತ ಮನೆಯಿಂದ ಈ ತಾತ ಮನೆಗೆ ಬಂದ್ವಿ. ಇವಾಗ ತಡಿ ಒಂದು ನಿಮಿಷ. ಇವಾಗ ನಮ್ಮ ಮನೆಗೆ ಹೋಗ್ತೀವಿ ಗೈಸ್. ಇವಾಗ ಇನ್ನೂ ಇಲ್ಲ ಎಷ್ಟೊತ್ತು ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಬುಕ್ ಮಾಡಿದ ತನುಗೆ ಫೋನ್ ಮಾಡಬೇಕು.
ಸಾರಿ ಗೈಸ್, ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬರುವಾಗ ನಾನು ಕ್ಯಾಬಲ್ಲಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಆಮೇಲೆ ನಮ್ಮಮ್ಮ ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಡೈರೆಕ್ಟಾಗಿ ಬರಲಿಲ್ಲ. ಮತ್ತೆ ತಿರ್ಗಾ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಅಲ್ಲಿ ನಮ್ಮ ದೊಡ್ಡಮ್ಮ ಊಟ ಮಾಡಿ ಅಂತ ಫೋರ್ಸ್ ಮಾಡಿ ಊಟ ಮಾಡಿಕೊಂಡು ಆಮೇಲೆ ನಮ್ಮ ಅಕ್ಕಂಗೆ ಕಾಲ್ ಮಾಡಿ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಮನೆಗೆ ಬಂದಿದ್ದು. ಕ್ಯಾಬಲ್ಲಿ ಮಾತ್ರ ಚೆನ್ನಾಗಿ ನಿದ್ದೆ ಮಾಡಿದೆ. ನಾನು ಮನೆಗೆ ಬಂದಿದ್ದ ತಕ್ಷಣ ನಮ್ಮಮ್ಮ ಫುಲ್ ತಲೆಗೆಲ್ಲ ಎಣ್ಣೆ ಹಚ್ಬಿಟ್ರು. ಸೊ ಇವಾಗ ಸ್ವಲ್ಪ ಪೀಸ್ ಸಿಗ್ತಿದೆ ನನಗೆ. ಆಮೇಲೆ ನಿಮ್ಮ ಹತ್ರ ಎಲ್ಲ ಒಂದು ಮ್ಯಾಟರ್ ಕ್ಲಿಯರ್ ಮಾಡ್ಬೇಕು ನಾನು. ಏನಂತಂದರೆ ನಾನು ಲಾಸ್ಟ್ ಬ್ಲಾಗ್ ವಾಕಿಂಗ್ ಹೋಗ್ತೀನಿ ಅಂತ ಹೇಳಿದ್ದೆ. ಮತ್ತು ನೀವೆಲ್ಲ ಎಷ್ಟೊಂದು ಜನ ಕೇಳ್ತಿದ್ದೀರಾ ವಾಕಿಂಗ್ ಹೋಗ್ತಿಲ್ವಾ, ಒಂದೇ ದಿನ ವಾಕಿಂಗ್ ಹೋಗಿದ್ದು, ಒಂದೇ ದಿನ ಬ್ಲಾಗ್ ಮಾಡಿದ್ದು ಅಂತೆಲ್ಲ. ಸೊ ಬೇಸಿಕ್ಲಿ ಏನಾಯಿತು ಅಂದರೆ ನಾನು 3 to 2 days ನಾನು ವಾಕಿಂಗ್ ಹೋದೆ, ಬಟ್ ನಾನು ಬ್ಲಾಗ್ ಮಾಡಿಲ್ಲ. ಬೆಳಗ್ಗೆ ಹೊತ್ತೇ ನಾನು ವಾಕಿಂಗ್ ಹೋದೆ, ಬಟ್ ನಾನು ಬ್ಲಾಗ್ ಮಾಡಿಲ್ಲ. ಬೇಕಂದರೆ ಹೇಳಿ ಗೈಸ್, ನಾನು ಈವ್ನಿಂಗ್ ಹೋಗ್ತಾಯಿದ್ದೀನಿ ವಾಕಿಂಗ್, ಬೆಳಗ್ಗೆ ಹೊತ್ತು ಹೋಗ್ತಿಲ್ಲ. ನನಗೆ ಎದ್ದೇಳಕ್ಕಂತೂ ಆಗ್ತಿಲ್ಲ ಬೆಳಗ್ಗೆ ಹೊತ್ತು, ಪ್ಲಸ್ ಚಳಿ ಬೇರೆ ಇದೆ. ಸೊ ನಮ್ಮಮ್ಮ ಬೇಡ ಅಂತಂದರು, ಅದಕ್ಕೆ ನಾನು ಹೋಗ್ತಿಲ್ಲ. ಈವ್ನಿಂಗ್ ಹೇಳಿ, ಬೇಕಂದರೆ ನಾನು ಅದನ್ನು ವ್ಲಾಗ್ ಮಾಡ್ತೀನಿ. ನನಗೇನಿಲ್ಲ ಗೈಸ್ ಬ್ಲಾಗೆಲ್ಲ ಮಾಡೋಕ್ಕೆ. ಈವ್ನಿಂಗ್ ವ್ಲಾಗ್ ಮಾಡು ಅಂತಂದರೆ ನಾನು ಮಾಡ್ತೀನಿ. ಇಷ್ಟೇ ಗೈಸ್, ಇದನ್ನು ಹೇಳಬೇಕಾಗಿತ್ತು ಅಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Tata, bye bye, see you in the next vlog.